ಸೂರ್ಯದೇವ ಪಾತ್ರಧಾರಿಯ ಅಸಲಿ ಕತೆ ಗೊತ್ತೇನ್ರಿ? ರಂಜಿತ್ ಕುಮಾರ್ ಕಣ್ಣೀರ ಕತೆ ಕೇಳಿದ್ರೆ ಬೆಚ್ಚುತ್ತೀರಿ. ಶನಿ ಕಿರುತೆರೆ ಜಗತ್ತಿನ ನಂಬರ್ 1 ಸೀರಿಯಲ್ ಶೋ. ಶನಿ ಎಂಬ 2 ಅಕ್ಷರದ ಧಾರಾವಾಹಿಗೆ ಸಿಕ್ಕಿರುವಂತಹ ರೆಸ್ಪಾನ್ಸ್ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಕರುನಾಡಿನ ಮಂದಿ ಶನಿಯನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ. ಪೌರಾಣಿಕ ಕಥೆಯನ್ನ ದೃಶ್ಯಗಳಲ್ಲಿ ಕಟ್ಟಿಕೊಟ್ಟಿರುವುದಕ್ಕೆ ಕಲರ್ಸ್ ತಂಡಕ್ಕೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಕಲಾವಿದರು ಕೂಡ ಕಲರ್ಸ್ ಟೀಮ್ಗೆ ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ. ಅಷ್ಟಕ್ಕೂ ನಾವು ಇವತ್ತು ಮಾತನಾಡ್ತಿರೋದು ಸೂರ್ಯದೇವ ಪಾತ್ರಧಾರಿ ರಂಜಿತ್ ಕುಮಾರ್ ಬಗ್ಗೆ. ಶನಿ ಸೀರಿಯಲ್ ನೋಡುವವರಿಗೆಲ್ಲರಿಗೂ ಸೂರ್ಯದೇವನ ಪರಿಚಯ ಇದ್ದೇ ಇರುತ್ತೆ. ದೈತ್ಯಾಕಾರದ ದೇಹ, ಖಡಕ್ ವಾಯ್ಸ್ನಿಂದಲೇ ಕರುನಾಡ ಮಂದಿ ನೆಬ್ಬೆರಗಾಗುವಂತೆ ಮಾಡಿದ್ದಾರೆ. ಆ ಭಗವಂತ ಸೂರ್ಯದೇವನನ್ನ ನಾಡಿನ ಜನ ರಂಜಿತ್ ಕುಮಾರ್ ಅವರಲ್ಲಿ ಕಾಣ್ತಿದ್ದಾರೆ. ಬಣ್ಣದ ಜಗತ್ತಿನಲ್ಲಿ ಮಿಂಚಲು ರಂಜಿತ್ ಪಟ್ಟದ್ದು ಎಂತಹ ಕಷ್ಟ. ಕೊಡಗಿನ ಕುವರನಿಗೆ ಕೊನೆಗೂ ಸಿಕ್ತಲ್ಲ ಸೂರ್ಯದೇವನ ಪಟ್ಟ. ಇವತ್ತು ನಿಮ್ಮ ಮುಂದೆ ಸೂರ್ಯದೇವನಾಗಿ ನಿಲ್ಲೋದಕ್ಕೆ ರಂಜಿತ್ ಕುಮಾರ್ ಪಟ್ಟಿರುವ ಕಷ್ಟ ಅಷ್ಟಿಷ್ಟಲ್ಲ ಬಿಡಿ. ಮನೆಗೂ ಗಾಂಧಿನಗರಕ್ಕೂ ಅಲೆದಾಡಿ ಅದೆಷ್ಟು ಜೊತೆ ಚಪ್ಪಲಿ ಸವಿತಿದೆಯೋ ದೇವರೇ ಬಲ್ಲ. ಹೈಟ್, ಪರ್ಸನಾಲಿಟಿ ಜೊತೆಗೆ ಟ್ಯಾಲೆಂಟ್ ಇದ್ರೂ ರಂಜಿತ್ಗೆ ಏಕ್ದಮ್ ಅವಕಾಶಗಳು ಸಿಗಲಿಲ್ಲ. ಟ್ವಿಕ್ಲಿಂಗ್ ಬಜಾರ್ನಲ್ಲಿ ಸಣ್ಣದೊಂದು ಚಾನ್ಸ್ಗಾಗಿ ಸಿಕ್ಕಾಪಟ್ಟೆ ಸೈಕಲ್ ಕೂಡ ಹೊಡೆದಿದ್ದಾರೆ. ಫಸ್ಟ್ ಮೂವಿ ಮಾಡಿದ್ದೆ ದರ್ಶನ್ ಅವ್ರದ್ದು ಪೊರ್ಕಿ ಫಿಲಮಲ್ಲಿ, ಒಂದು ಸಣ್ಣ ಗ್ಯಾಂಗ್ ಕ್ಯಾರೆಕ್ಟರ್ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಫಿಲ್ಮ್ ಜರ್ನಿ. ಆವಾಗ ನನಗೆ ಏನಂದರೆ ಇಂಡಿಗೋ ಏರ್ಲೈನ್ಸಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕೆ ಟೈಮ್ ಆಗ್ತಿರಲಿಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲಿ ಟೈಮ್ಸ್ ಕೊಟ್ಬಿಡ್ತಿದ್ದೆ. ಸೊ ನಾನು ಡ್ರಾಪ್ ಮಾಡಬೇಕಾಯಿತು ಏರ್ಲೈನ್ ಇಂಡಸ್ಟ್ರಿ. ಸೊ ಕಂಪ್ಲೀಟ್ ಒಲವು ನನಗೆ ಸಿನಿಮಾ ಕಡೆ ಬಂತು. ಸಿನಿಮಾಯಿಂದ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್. ಬಟ್ ಸಿನಿಮಾಗೆ ಬಂದಾಗ ತುಂಬ ಸ್ಟ್ರಗಲ್ ಮಾಡಿದೆ ನಾನು. ಲೈಕ್ ಪ್ರತಿದಿನ ನಾವು ಗಾಂಧಿನಗರಕ್ಕೆ ಓಡಾಡೋದಾಗಲಿ, ಪ್ರತಿದಿನ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಡೋದಾಗಲಿ, ಯಾರು ಒಂದು ಫೋನ್ ಮಾಡಿದ ತಕ್ಷಣ ಇಲ್ಲೊಂದು ಆಫರ್ ಇದೆ ಅಂತ ಹೋಗ್ತೀಯಾ ಅಂದಿದ ತಕ್ಷಣ ಸರ್ ಫಸ್ಟು ಹೋಗ್ತೀನಿ ಮತ್ತು ಬೈಕ್ ಎತ್ಕೊಂಡು ಗಾಂಧಿನಗರಕ್ಕೆ ಓಡೋಗೋದು, ಅಲ್ಲಿ ಫೋಟೋಸ್ಗಳು ಹಂಚೋದು. ತುಂಬಾ ಸ್ಟ್ರಗಲ್ ಮಾಡಿದ್ವಿ. ಕೆಲವು ಆಫೀಸ್ಗಳ ಮುಂದೆ ಬೆಳಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 11 ಗಂಟೆವರೆಗೆ ಕೂತ್ಕೊಂಡು ಕಾಯೋದು. ಏನಕ್ಕಂದ್ರೆ ಯಾರೂ ಸಿಗ್ತಾ ಇರಲಿಲ್ಲ. ವಿ ಆರ್ ನಾಟ್ ಅ ಬಿಗ್ ಆರ್ಟಿಸ್ಟ್. ನನಗೆ ಅವಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಏನು ಗೊತ್ತಿಲ್ಲ. ಬಟ್ ಒಂದು ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ, ಎಲ್ಲನೂ ಮೇಂಟೈನ್ ಮಾಡಿದ್ಯಾ, ವೈ ಡೋಂಟ್ ಯು ಟ್ರೈ ಅಂತ ಪ್ರತಿಯೊಬ್ಬರು ಹೇಳಬೇಕಾದ್ರೆ ಎಸ್ ಏನೋ ಒಂದು ಮಾಡೋಣ, ಚಾಲೆಂಜ್ಗಾಗೆ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಒಂದು 4-5 ವರ್ಷ ತುಂಬಾ ಕಷ್ಟಪಟ್ವಿ. ಗಾಂಧಿನಗರಲ್ಲಂತೂ ಎಷ್ಟು ಚಪ್ಪಲಿ ಸೌಸಿದೀವಿ ಅಂತಲೂ ಗೊತ್ತಿಲ್ಲ ನಮಗೆ. ನನ್ನ ಗಾಡಿ ಅಂತೂ ಎಷ್ಟು ಸೌದೋಗಿದೆ ಅಂತಲೂ ಗೊತ್ತಿಲ್ಲ. ಸೊ ಅಷ್ಟರ ಮಟ್ಟಿಗೆ ನಾನು ಓಡಾಡಿದ್ದೀನಿ. ಇನ್ ಬಿಟ್ವೀನ್ ನನ್ನ ಹೈಟ್ ಪರ್ಸನಾಲಿಟಿ ನೋಡಿ ಕೆಲವರು ಬೌನ್ಸರ್ಸ್ ಕರೆದ್ರು, ಬೌನ್ಸರ್ ಕೆಲಸನೂ ಮಾಡಿದ್ದೀನಿ. ಅಮಿತಾಬ್ ಬಚ್ಚನ್ ಅವರ ಒಂದು ಮೂವಿಗೆಲ್ಲ ಇಲ್ಲಿ ಇದು ಬಂದಾಗ, ಪ್ರಮೋಷನ್ ಬಂದಾಗ, ಬಿಪಾಶಾ ಬಾಸು ಅವ್ರಿಗೆಲ್ಲ ನಾನು ಬೌನ್ಸರ್ ಕೆಲಸನೂ ಮಾಡಿದ್ದೀನಿ. ಯಾವ ಕೆಲಸ ಮಾಡಿಲ್ಲ ಅಂತಿಲ್ಲ. ಇಂಡಸ್ಟ್ರಿ ಏನು ಅಂದರೆ ಇಂಡಸ್ಟ್ರಿ ನನಗೆ ಪ್ರತಿಯೊಂದನ್ನು ಕಲಿಸ್ಬಿಡ್ತು. ನಮ್ಮ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಸೀನಿಯರ್ ಆರ್ಟಿಸ್ಟಿಂದ ಹಿಡಿದು ಅವ್ರಗಳ ಜೊತೆ ಒಂದೊಂದು ಸೀನ್ಗಳು ಮಾಡೋದಾಗಲಿ. ರಂಜಿತ್ ತೀರಾ ಕಡುಬಡತನದ ಮಗನೇನೂ ಅಲ್ಲ. ಇಂಡಿಗೋ ಏರ್ಲೈನ್ಸ್ ಕಂಪನಿಯಲ್ಲಿ ಒಳ್ಳೆ ಕೆಲಸ ಸಿಕ್ಕಿತ್ತು. ಆದ್ರೆ ಬಣ್ಣದ ಜಗತ್ತು ರಂಜಿತ್ನ ಬಿಟ್ಟು ಬೆಳೆದಂತೆ ಕಾಡ್ತು. ರಂಜಿತ್ ಹೈಟು, ಪರ್ಸನಾಲಿಟಿ ನೋಡಿದವರೆಲ್ಲ ನೀನ್ಯಾಕೆ ಹೀರೋ ಆಗ್ಬಾರ್ದು ಅಂತ ಹೇಳಿ ಬಣ್ಣದ ಜಗತ್ತಿನ ಗೀಳು ಅಂಡಿಸಿಬಿಟ್ರು. ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದುಕೊಂಡು ಸಿಕ್ಕಂತಹ ಎಲ್ಲಾ ಪಾತ್ರಗಳಿಗೂ ಜೀವ ತುಂಬುತ್ತಾ ಬಂದ್ರು. ಇವತ್ತು 7 ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಅಚ್ಚಳಿಯದೆ ಕೂತಿದ್ದಾರೆ. ನನ್ನ ಬ್ಯಾಕ್ ಗ್ರೌಂಡ್ ಬಂದು ಚಿಕ್ಕ ವಯಸ್ಸಿನೂ ಕರಾಟೆಯಿಂದ ಬಂದೆ. ಕರಾಟೆ ಆದಮೇಲೆ ನಮ್ಮ ಮಮ್ಮಿಗೆ ಇಲ್ಲ ನನ್ನ ಮಗನಿಗೆ ಅಥ್ಲೆಟಿಕ್ಸ್ ಸೇರಿಸಬೇಕು ಅಂತ ಇತ್ತು. ಎಸ್, ಐ ಹ್ಯಾವ್ ಡನ್ ಅಚೀವ್ಡ್ ಇನ್ ಅಥ್ಲೆಟಿಕ್ ಆಲ್ಸೋ. ಸ್ಟೇಟ್ ಸಿಲ್ವರ್ ಮೆಡಲ್ ಮಾಡಿದೆ 110 ಹರ್ಡಲ್ಸಲ್ಲಿ. ಸೊ ಅದಾಗಿದ್ದ ತಕ್ಷಣ ನನಗೆ ಒಂದು ಒಲವು ಜಾಸ್ತಿ ಇದ್ದಿದ್ದು ಏರ್ಲೈನ್ ಇಂಡಸ್ಟ್ರಿಗೆ. ಸೊ ಫ್ರ್ಯಾಂಕ್ಫಿನ್ ಕೋರ್ಸ್ ಮಾಡಿದೆ. ಒನ್ ಇಯರ್ ಫ್ರ್ಯಾಂಕ್ಫಿನ್ ಏರೋಸ್ಟಸ್ ಕೋರ್ಸ್ ಮಾಡಿ ಅದಾದಮೇಲೆ ನನಗೆ ಇಂಡಿಗೋ ಏರ್ಲೈನ್ಸಲ್ಲಿ ಜಾಬ್ ಆಗಿತ್ತು. ಸೊ 2 ಇಯರ್ಸ್ ನಾನು ಅಲ್ಲೇ ವರ್ಕ್ ಮಾಡಿದ್ದು ಇಂಡಿಗೋ ಏರ್ಲೈನ್ಸಲ್ಲಿ. ಸೊ ಇನ್ ಬಿಟ್ವೀನ್ ಐ ಯೂಸ್ ಟು ಗೆಟ್ 2 ವೀಕ್ಲಿ ಆಫ್ಸ್ ಬರ್ತಾಯಿತ್ತು. ನನಗೆ ಫ್ರೀ ಕೂತ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ಅವಾಗ ನಮ್ಮ ಅಕ್ಕ ಬಂದು ಮಾಲಾಶ್ರೀ ಅವ್ರಿಗೆ ಪರ್ಸ್ನಲ್ ಟ್ರೈನರ್ ಆಗಿದ್ದರು. ಸೊ ಅಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿದ್ದು. ಅಕ್ಕ ಇದ್ಕೊಂಡು ನಿನಗೆ ಒಳ್ಳೆ ಹೈಟ್, ಪರ್ಸ್ನಾಲಿಟಿ ಎಲ್ಲ ಇದೆ, ವೈ ಡೋಂಟ್ ಯು ಜಂಪ್ ಫಾರ್ ಅ ಮೂವೀಸ್ ಅಂತ ಅಂದ್ಬಿಟ್ಟು ಅವಾಗ ಮಾಲಾಶ್ರೀ ಅವ್ರನ್ನೂ ಮೀಟ್ ಆದೆ. ಅವರಿಂದ ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಂಡಸ್ಟ್ರಿಗೆ ಬಂದಿದ್ದು. ಪೊರ್ಕಿ ಸಿನಿಮಾದಿಂದ ಸಿನಿ ಜರ್ನಿ ಶುರು ಮಾಡಿದ್ರು. ಅಲ್ಲಿಂದ ಅಣ್ಣ ಬಾಂಡ್, ಜಾಕಿ, ತಮಸ್ಸು ಹೀಗೆ ಸ್ಟಾರ್ ನಟರುಗಳ ಸಿನಿಮಾದಲ್ಲಿ ಬಂದು ಹೋಗಿದ್ದಾರೆ. ಕಮರ್ಷಿಯಲ್ ಸಿನಿಮಾಗಳಿಗಿಂತ ಪೌರಾಣಿಕ ಪಾತ್ರಗಳನ್ನ ಮಾಡಿ ಸೈ ಅನ್ಸ್ಕೊಳ್ಬೇಕು ಎಂಬ ಮಹದಾಸೆ ಇಟ್ಕೊಂಡು ಕಾಯ್ತಿದ್ದ ರಂಜಿತ್ಗೆ ಶನಿ ಸೀರಿಯಲ್ನಿಂದ ಭಾಗ್ಯದ ಬಾಗಿಲು ತೆರೆದಂತಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಪ್ರೇರಣೆಗೊಂಡು ಸೂರ್ಯದೇವನ ಪಾತ್ರ ಮಾಡ್ತಿದ್ದರಂತೆ. ಅಣ್ಣವರಂತೆ ಪರ್ಕಾಯ ಪ್ರವೇಶ ಮಾಡಿ ಜನರಿಂದ ಸೈ ಎನ್ಸ್ಕೊಳ್ಬೇಕು ಅನ್ನೋದು ರಂಜಿತ್ ಹೆಬ್ಬಯಕೆ.
ನಾನು ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದು ರಾಜ್ಕುಮಾರ್ ಅವ್ರದ್ದು ಪೌರಾಣಿಕ ಪಾತ್ರಗಳಾಗಲಿ, ಭಕ್ತ ಪ್ರಹ್ಲಾದ ಅದೆಲ್ಲ ನೋಡಿದಾಗ ನನಗೆ ಈ ಥರ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಮಾಡಬೇಕು ಅನಿಸ್ತಿತ್ತು. ನನಗೆ ಗಾಡ್ಸ್ ಗ್ರೇಸ್ ಸೂರ್ಯನ್ ಕ್ಯಾರೆಕ್ಟರ್ ಸಿಕ್ತು. ಆವಾಗ ನನಗೆ ಫಿಲಮ್ ಆಫರ್ ಬಿಟ್ಟೆ ನಾನು. ಶನಿ ಕ್ಯಾರೆಕ್ಟರ್, ಒಂದು ಸೂರ್ಯ ಕ್ಯಾರೆಕ್ಟರ್ ಹೆವಿ ಕ್ಯಾರೆಕ್ಟರ್ ಅಂದಾಗ ನನಗೆ ಅದು ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನನಗೆ ಇದೊಂದು ಆಫರ್ ಬಂದಿದೆ, ಇದೊಂದು ನನಗೊಂದು ಒಳ್ಳೆ ಚಾನ್ಸ್ ನನ್ನ ಒಂದು ಪೌರಾಣಿಕದಲ್ಲಿ ನಾನು ಪ್ರೂವ್ ಮಾಡುವಂಥದ್ದಕ್ಕೆ. ಸೊ ನನ್ನ ಸಿನಿಮಾಗಳನ್ನ ಡ್ರಾಪ್ ಮಾಡಿದೆ. ಪಾಪ ಅವರು ಈಗಲೂ ವೆಯ್ಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಶನಿದೇವರ ಕೃಪೆಯಿಂದ ರಂಜಿತ್ ಕುಮಾರ್ ನಸೀಬು ಚೇಂಜ್ ಆಗಿದೆ. ಸೂರ್ಯದೇವನ ಪಾತ್ರವನ್ನ ನೋಡಿ ಹಲವು ಅವಕಾಶಗಳು ರಂಜಿತ್ ಕುಮಾರ್ ಅವರನ್ನ ಅರಸಿಕೊಂಡು ಬಂದಿವೆ. ಕಲ್ಲು ಮುಳ್ಳಿನ ಹಾದಿ ದಾಟ್ಕೊಂಡು ದಡ ಸೇರಿರುವ ರಂಜಿತ್ ದಾರಿ ಇನ್ಮುಂದೆ ಸುಗಮವಾಗಿರ್ಲಿ. ಸೂರ್ಯದೇವನ ಕೃಪೆ ಸದಾ ರಂಜಿತ್ ಮೇಲಿರ್ಲಿ. ಅದ್ಯಾವ ಮಹದಾಸೆ ಇಟ್ಕೊಂಡು ಸಿನಿ ರಂಗಕ್ಕೆ ಬಂದಿದ್ದಾರೋ ಅವೆಲ್ಲವೂ ಈಡೇರ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.